ಮಾಡ್ತಿದ್ರು 8 ವರ್ಷ ಆಯಿತು. ಅವರು ಎಲ್ಲೋ ಅನಾಥಾಶ್ರಮ ಸೇರಿದಾರಂತ ಅವರು ಮಾಡ್ತಿರ್ಲಿಲ್ಲ, ಫೋನ್ ಎತ್ತಿರಲಿಲ್ಲ. ನಾವು ಸುಮ್ಮನೆ ಆದ್ವಿ. ನೀವು ಬಂದು ನೋಡೋಂಥದ್ದು ಮತ್ತೆ ಯಾವಾಗ ಬರ್ತಿದ್ದೆ 8 ವರ್ಷಕ್ಕಿಂತ ಮುಂಚೆ ಬರ್ತಿದ್ದೆ. ಇಲ್ಲೇ ಮನೆ ಕಣಕ್ಕೆ ಬರ್ತಿದ್ದೆ. ಬೆಳಿಗ್ಗೆ ರಾತ್ರಿ ಮನೆ ಕಂಡು ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಚೆನ್ನಾಗಿದ್ರು. ಫೋನ್ ಮಾಡೋರು, ಏನನ್ನ ಮಾಡಿದ್ರೆ ಬಾ ದೊಡ್ಡಮ್ಮ ಅಂತಿದ್ರು. ಆಕಿನೂ ಕರಿತಿತ್ತು, ಅವನು ಕರಿತಿದ್ದ, ದೊಡ್ಡಮ್ಮ ಬಂದೋಗಿ ದೊಡ್ಡಮ್ಮ ಅಮ್ಮ ಹೇಳ್ತಾಳಂತ. ಫ್ಯಾಮಿಲಿಲೆಲ್ಲ ಹೆಂಗೆ ಚೆನ್ನಾಗಿದ್ರ ಏನು? ಅವ್ರೇನು ಚೆನ್ನಾಗಿದ್ರು. ಯಾವುದೇ ಮಕ್ಕಳು ಮದುವೆ ಆಗಿಲ್ಲ ಅಂತ ಸಿಗ್ತಾಯಿತ್ತು. ನಮ್ಮ ಮಾನಸಿಕ ಆಗಿಬಿಟ್ರು ಅಷ್ಟು. ಒಬ್ರದ್ದು ಮದುವೆ ಮಾಡಲಿಲ್ಲ ಅಂತ, ನನ್ನ ತಂಗಿನೂ ಮಾಡಲಿಲ್ಲ. ಹಂಗಾಯ್ತು. ಯಾರಿಗೂ ಮದುವೆ ಆಗಿಲ್ಲ? ಯಾರಿಗೂ. ಅವರು ಮಕ್ಕಳೇನು ಮಾಡ್ತಾರೆ? ಗಂಡು ಮಕ್ಕಳು? ದೊಡ್ಡನು ಡಾಕ್ಟ್ರಾಗಿದ್ದ, ಅವನು ಹಾಸನದಾಗ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ. ಸಣ್ಣನು ಇಂಜಿನಿಯರ್ ನರೇಂದ್ರ, ಕೃಷ್ಣ ರೆಡ್ಡಿ ಹೊಲ ಮಾಡಿಸ್ತಿದ್ದ. ಇಂಜಿನಿಯರ್ ಆಗಿದ್ರಂದ್ರೆ ಅವ್ರೇನಾದ್ರು ಕೆಲಸ ಮಾಡ್ತಿದ್ರು ಬೆಂಗಳೂರಲ್ಲಿ? ಇಲ್ಲ, ಹೋದ 1-2 ವರ್ಷ ಅಲ್ಲೇನೋ ಅವನು ಸಿಗಿದ್ದ, ಏನೇನೋ ಆಯಿತು. ಏನಾಗಿತ್ತು? ಏನೋ ಯಾರೋ ಸಿಗ್ಬಿದ್ದಿದ್ರಂತೆ. ಅದಕ್ಕೆ ಅವಾಗ್ಲಿದ್ದಾನೆ ನಮ್ಮ ಮನೆ ಏನಾಗಿತ್ತು? ಏನೋ ಕೆಬ್ಬಣ ಏನೋ ಫ್ಯಾಕ್ಟ್ರಿಲಿದ್ದು ಸಿಗ್ಬಿದ್ದಿದ್ದ ಅಂದರು. ಅಷ್ಟೇ ನಮಗೆ ಗೊತ್ತಿರೋದು. ಅದಕ್ಕೆ ಮನೆ ಕಣಕ್ಕೆ ನಾವು ಬರ್ತಿದ್ದೆ ಅಷ್ಟೇ. ಅಲ್ಲ, 8 ವರ್ಷದಿಂದ ನೀವು ಬರೋದಂಗೆ? ಇಲ್ಲ ಫೋನ್ ಮಾಡಿ. ಅಲ್ಲ ಮೇಡಮ್, ಆ ಘಟನೆ ಆಯ್ತಲ್ಲ, ಈಗ ಅವಾಗಿಂದ ನಿಮ್ಮ ಜೊತೆ ಎಲ್ಲರೂ ಸಂಪರ್ಕನ ಕಡಿಮೆ ಮಾಡಿದ್ರು ಅವರು? ಮೊದಲು ಚೆನ್ನಾಗಿದ್ರು. ಫೋನ್ ಮಾಡೋರು, ಏನನ್ನ ತೊಂದರೆ ಆದರೆ ಬಾರಕ್ಕ ಅಂತ ಅವಳು ಅಳ್ತಿದ್ರು. ಬರ್ತಿದ್ವಿ, ಓಡಾಡ್ತೀವಿ. ಅವ್ರು ದೊಡ್ಡಪ್ಪನೂ ಬರ್ತಿದ್ದೆ ಜೊತೆಗೆ, ನಾನು ಬಿಟ್ಟು ಹೋಗೋರು. ಚೆನ್ನಾಗಿದ್ರು. ಇತ್ತಿತ್ಲಾಗ ಅದು ಏನು ಮಾಡ್ಕೊಂಡ್ರೆ 8 ವರ್ಷದಿಂದ ಫೋನ್ ಮಾಡಿದ್ರೆ ಯಾರೂ ಎತ್ತಲಿಲ್ಲ. ನಾವೆಲ್ಲೋ ಅನಾಥಾಶ್ರಮಕ್ಕಿನ್ನೂ ಸೇರಿದ್ದಾರೇನೋ, ಆಕೆಗೂ ಚೆನ್ನಾಗಿಲ್ಲ, ನಮ್ಮ ಮಾವಿಗೂ ಚೆನ್ನಾಗಿರಲಿಲ್ಲ. ಹಂಗೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಎಲ್ಲೆಲ್ಲ ಕೇಳಿದ್ವಿ. ತುಮಕೂರು ಕೇಳಿದ್ವಿ, ಗುಬ್ಬ್ಯಾಗ ಇದ್ದಾರೆ ಅಂದರು, ಗುಬ್ಬ್ಯಾಗೆ ಇಲ್ಲ ಅಂದರು. ಅದೆಲ್ಲ ಇದ್ದಾರೆ ನಮ್ಗೆ. ಈಗ ಕಬ್ಬಣದ್ದು ಕೇಸ್ ಆಗಿತ್ತು ಅಂದ್ರಲ್ಲ, ಅದರಿಂದ ಏನಾದರೂ ಫ್ಯಾಮಿಲಿ? ಇಲ್ಲ ಚೆನ್ನಾಗಿದ್ದ. ತಿರುಗಿ ಬಿಡಿಸ್ಕೊಂಡು ಬಂದು ಚೆನ್ನಾಗಿತ್ತು. ಕೇಸ್ ಆಗಿತ್ತು ಅದು? ಜೈಲಿಗೆ ಹೋಗಿದ್ರ? ಜೈಲಿಗೆ ಹೋಗಿ ಸಣ್ಣನು, ಆದರೂ ಚೆನ್ನಾಗಿದ್ದ. ತಿರುಗಿ ಬಿಡಿಸ್ಕೊಂಡು ಬಂದು ಚೆನ್ನಾಗಿದ್ರು ಎಲ್ಲ. ಅವ್ರದ್ದು ಇಲ್ಲಿ ಎಷ್ಟು ಆಯ್ತು ನಮ್ಮ ಮನೆಯವ್ರಿಗೆ ಗೊತ್ತು.